ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನೀಟ್ ಪರೀಕ್ಷೆಯಲ್ಲಿ ಚಿಂತಾಮಣಿ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ. 2020ರ ನೀಟ್ ಫಲಿತಾಂಶ ಶುಕ್ರವಾರ ಪ್ರಕಟವಾಗಿದ್ದು, ನಗರದ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಗಳಿಸಿದ್ದಾರೆ ಎಂದು ಪ್ರಾಂಶುಪಾಲ ಜಿ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಕಾಲೇಜಿನ ನೇಹಾಸಿ 548 ಅಂಕಗಳನ್ನು ಗಳಿಸಿ ಕಾಲೇಜಿನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದರೆ, ಹೇಮಂತ್ ಆರ್ 538 ಅಂಕ ಪಡೆದು ದ್ವಿತೀಯ ಸ್ಥಾನದಲ್ಲಿ ಮತ್ತು ಡಿಎಲ್ ಅನಿರುದ್ಧ್ 462 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ವಿದ್ಯಾರ್ಥಿಗಳಾದ ವಿ ಹಿತೇಂದ್ರ 457 ಅಂಕಗಳನ್ನು ಪಡೆದಿದ್ದರೆ, ಬಾಲಾಜಿ ಕೆ 456 ಅಂಕ, ಎಎಸ್ ಶಶಿಧರ್ 454 ಅಂಕಗಳು ಮತ್ತು ಕೆಎನ್ ಮೋಹನ್ ಮುರಳಿ 450 ಅಂಕಗಳನ್ನು ಪಡೆದಿದ್ದಾರೆ ಎಂದು ಅವರು ವಿವರಿಸಿದರು. ಈ ಎಲ್ಲ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಅಭಿನಂದನೆ ಸಲ್ಲಿಸಲಿದ್ದಾರೆ ಎಂದು ಅವರು ವಿವರಿಸಿದರು. ನನಗೆ ನೀಟ್ನಲ್ಲಿ 548 ಮಾರ್ಕ್ಸ್ ಬಂದಿದೆ. ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ 50,421 ರ್ಯಾಂಕಿಂಗ್ ಬಂದಿದೆ. ನನ್ನ ಈ ಸಾಧನೆ ಕ್ರೆಡಿಟ್ ನಮ್ಮ ಕಾಲೇಜಿನ ಉಪನ್ಯಾಸಕರಿಗೆ ಮತ್ತು ನನ್ನ ತಂದೆ ತಾಯಿಗೆ ಅರ್ಪಿಸುತ್ತೇನೆ. ಲಾಕ್ಡೌನ್ ಅವಧಿಯಲ್ಲೂ ನಮ್ಮನ್ನು ಕೈ ಬಿಡದೆ ಆನ್ಲೈನ್ ಕ್ಲಾಸ್ ಮತ್ತು ಮಾಕ್ ಟೆಸ್ಟ್ಗಳನ್ನು ನೀಡಿ ಪ್ರೋತ್ಸಾಹ ನೀಡಿದ್ದಾರೆ. ಪ್ರತಿ ಸಬ್ಜೆಕ್ಟ್ಗೆ ಅನುಭವಿ ಲೆಕ್ಚರರ್ಸ್ ನಮ್ಮ ಕಾಲೇಜಿನಲ್ಲಿ ಇದ್ದಾರೆ. ಥಿಯರಿ, ಸಿಇಟಿ, ಜೆಇ, ನೀಟ್ ಮತ್ತು ನೀಟ್ಗೆ ಉತ್ತಮ ಕೋಚಿಂಗನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನ ನೀಡಿ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ನನ್ನ ಎಲ್ಲ ಗುರುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ವೆಂಕಟಾದ್ರಿ PU ಕಾಲೇಜಲ್ಲಿ ನಾನು ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ನೀಟಲ್ಲಿ ಆಲ್ ಇಂಡಿಯಾ 538 ಮಾರ್ಕ್ಸ್ ಬಂದಿದೆ. ಆಲ್ ಇಂಡಿಯಾ ರ್ಯಾಂಕ್ ನಂದು 56,000 ಬಂದಿದೆ ಮತ್ತು ಕ್ಯಾಟಗರಿ ರ್ಯಾಂಕ್ ನಂದು 41 ಬಂದಿದೆ. ಈ ಸಂದರ್ಭದಲ್ಲಿ ನನಗೆ ಕಾಲೇಜ್ ಮೊದಲಿನಿಂದನೂ ಇವಾಗವರೆಗೂ ಹೆಲ್ಪ್ ಮಾಡಿರೋ ಲೆಕ್ಚರರ್ಸ್ಗೆ ನಮ್ಮ ಪೇರೆಂಟ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಲ್ಲಿ ನೀಟ್ಗಾಗಿ ಸ್ಪೆಷಲ್ ಫ್ಯಾಕಲ್ಟಿನ ಕಳಿಸ್ತಾರೆ. ನೀಟ್ ಕೋಚಿಂಗ್ ಎಫೆಕ್ಟಿವ್ ಆಗಿ ಮಾಡ್ತಾರೆ. ಲಾಕ್ಡೌನ್ ಪೀರಿಯಡಲ್ಲಿ ಕೂಡ ನಮಗೆ ಮಾಕ್ ಟೆಸ್ಟ್ ಮಾಡ್ತಾಯಿದ್ರು, ಆನ್ಲೈನ್ ಟೆಸ್ಟ್ಸ್ನ ಮಾಡ್ತಾಯಿದ್ರು. ಈ ಕಾಲೇಜಲ್ಲಿರೋ ಲೆಕ್ಚರರ್ಸ್ ಎಲ್ಲರೂ ನಮಗೆ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಮುಂದೆ ನಾನು MBBS ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ. ನನಗೆ AIMS ಇಲ್ಲಾಂದರೆ BMCಯಲ್ಲಿ ಸಿಗೋ ನಿರೀಕ್ಷೆ ಇದೆ. ಮತ್ತೆ 2020ರ ನೀಟ್ ಪರೀಕ್ಷೆಯಲ್ಲಿ ನಮ್ಮ ವೆಂಕಟಾದ್ರಿ ಕಾಲೇಜಿನ 7 ಜನ ವಿದ್ಯಾರ್ಥಿಗಳು 450 ಮೇಲೆ ಅಂಕಗಳನ್ನು ಪಡೆದು ಒಳ್ಳೆ ರ್ಯಾಂಕನ್ನು ಆಲ್ ಇಂಡಿಯಾ ಮಟ್ಟದಲ್ಲಿ ತೆಗೆದುಕೊಂಡಿರ್ತಾರೆ. ಇವರನ್ನು ನಾವು ಇವಾಗಲೇ ಇಲ್ಲಿ ನಾವು ಸನ್ಮಾನ ಹೂಗುಚ್ಛ ಕೊಡೋದ್ರ ಮುಖಾಂತರ ಸನ್ಮಾನ ಮಾಡಿದ್ದೀವಿ. ಅವರು ಈ ಮಟ್ಟದಲ್ಲಿ ರ್ಯಾಂಕ್ಗಳನ್ನು ಪಡೆಯಬೇಕಾದ್ರೆ ನಮ್ಮ ಕಾಲೇಜಿನಲ್ಲಿ ಉಪನ್ಯಾಸಕರು, ನಮ್ಮ ಪ್ರಾಂಶುಪಾಲರು, ಹಿರಿಯ ಉಪನ್ಯಾಸಕರು ಬಹಳ ಶ್ರಮಪಟ್ಟು ಈ ಒಂದು ರ್ಯಾಂಕನ್ನು ತೆಗೆಸಿರ್ತಾರೆ. ಅದೇ ರೀತಿ ಅವರ ಪೋಷಕರು, ವಿದ್ಯಾರ್ಥಿಗಳ ಪೋಷಕರು ಹೆಚ್ಚಿನ ಕಾಳಜಿ ತೋರಿಸಿ ಅವರನ್ನು ಮೊದಲಿಂದ ಚೆನ್ನಾಗಿ ಓದಿಸಿ ಅವರ ಒಂದು ಶಿಕ್ಷಣ ಗುಣಮಟ್ಟವನ್ನು ಕಾಯ್ದುಕೊಂಡು ಬಂದಿರೋದ್ರಿಂದ ಅವರ ಆಸೆಗಳನ್ನು ಈ ವಿದ್ಯಾರ್ಥಿಗಳು ನೆರವೇರಿಸಿದ್ದಾರೆ. ಅವರಿಗೂ ಈ ವಿದ್ಯಾರ್ಥಿಗಳಿಗೂ ನಮ್ಮ ಶಿಕ್ಷಕ ವೃಂದದವರಿಗೂ ಪ್ರಾಂಶುಪಾಲರಿಗೂ ಇದರಲ್ಲಿ ಸಹಾಯ ಮಾಡಿರ್ತಕ್ಕಂಥ
ನಮ್ಮ ನೀಟ್ ಕೋಚ್ ಮಾಡಿರ್ತಕ್ಕಂಥ ಉಪನ್ಯಾಸಕರನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.